ವೆಲ್ಕಮ್ ಬ್ಯಾಕ್. ಒಟ್ನಲ್ಲಿ ರಾಜ್ಯದಲ್ಲಿ ಜಾತಿ ಜನಗಣತಿ ಸಂಘರ್ಷ ತಾರಕಕ್ಕೇರಿದೆ. ಜಾತಿ ಗಣತಿ ಬೇಡವೇ ಬೇಡ ಅಂತ ಒಂದು ಬಣ ಪಟ್ಟು ಹಿಡಿದಿದ್ರೆ ಆಗ್ಲೇಬೇಕು ಅಂತ ಸಿದ್ದರಾಮಯ್ಯ ಹಠ ತೊಟ್ಟು ನಿಂತಿದ್ದಾರೆ. ಇದರ ಮಧ್ಯೆ ನಿನ್ನೆ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಭಾರೀ ಜಟಾಪಟಿಯೇ ನಡೆದು ಹೋಗಿದೆ. ಕ್ಯಾಬಿನೆಟ್ನಲ್ಲಿ ಜಗಳ ತಂದಿಟ್ಟ ಜಾತಿ ಗಣತಿ. ಸಚಿವ ಸಂಪುಟ ಸಭೆಯಲ್ಲಿ ಜಾತಿ ಜಟಾಪಟಿ. ಸಿಎಂ ಸಿದ್ದರಾಮಯ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಜಾತಿ ಗಣತಿ ಬಗ್ಗೆ ಸಚಿವ ಸಂಪುಟ ಸಭೆಯಲ್ಲೇ ಜಟಾಪಟಿ ನಡೆದಿದೆ. ಸಿಎಂ ಮುಂದೆಯೇ ಏರು ಧ್ವನಿಯಲ್ಲಿ ಕೆಲ ಸಚಿವರಿಂದ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. 331 ಹೊಸದಾಗಿ ಜಾತಿಗಳ ಸೇರ್ಪಡೆಗೆ ಆಕ್ಷೇಪ ವ್ಯಕ್ತ ಕೆಲ ಸಚಿವರು ಜಾತಿ ಗಣತಿಯಿಂದ ಸರ್ಕಾರಕ್ಕೆ ಯಾವುದೇ ಹಾನಿಯಾಗಬಾರದು, ಹೊಸ ಜಾತಿಗಳ ಸೇರ್ಪಡೆಯಿಂದ ಗೊಂದಲ ಸೃಷ್ಟಿಯಾಗಿದೆ ಎಂದಿದ್ದಾರೆ. ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಅಂತ ಜನರಿಗೆ ಮನವರಿಕೆ ಮಾಡಿಕೊಡಲು ಸಾಧ್ಯವಿದೆಯಾ ಎಂದು ಪ್ರಶ್ನಿಸಿದ್ದಾರೆ. ಜಾತಿ ಗಣತಿ ಮುಂದೂಡುವಂತೆ ಡಿಕೆಶಿ ಸೇರಿದಂತೆ 20ಕ್ಕೂ ಹೆಚ್ಚು ಸಚಿವರು ಹೇಳಿದ್ದಾರೆ. ಜಾತಿ ಗಣತಿ ನಡೆಯಬೇಕು ಎಂಬ ಸಿಎಂ ಮಾತಿಗೆ ಸಂತೋಷ್ ಲಾಡ್, ಮುನಿಯಪ್ಪ ಸೇರಿದಂತೆ 5ಕ್ಕೂ ಹೆಚ್ಚು ಸಚಿವರು ಧ್ವನಿಗೂಡಿಸಿದ್ದಾರೆ. ಮೇಲ್ವರ್ಗದ ವಿರೋಧಿ ನಾನಲ್ಲ. ಸಚಿವ ಸಂಪುಟ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಬೇಸರ ವ್ಯಕ್ತಪಡಿಸಿದ್ದಾರೆ. ನನ್ನನ್ನ ಹಿಂದುಳಿದ, ದಲಿತ, ಅಲ್ಪಸಂಖ್ಯಾತರ ಪರ ಎನ್ನುತ್ತಾರೆ. ಮೇಲ್ವರ್ಗದ ವಿರೋಧಿ ಎಂಬಂತೆ ಬಿಂಬಿಸಲಾಗುತ್ತಿದೆ. ನನ್ನ ವಿರುದ್ಧ ಅನಗತ್ಯವಾಗಿ ಆರೋಪ ಮಾಡಲಾಗುತ್ತಿದೆ. ಹೀಗಿರುವಾಗ ಹೇಗೆ ಜನರಿಗೆ ಮನವರಿಕೆ ಮಾಡುತ್ತೀರಿ? ಸಮೀಕ್ಷೆ ಬಗ್ಗೆ ಹೇಗೆ ಮನವರಿಕೆ ಮಾಡುತ್ತೀರಿ ಎಂದು ಸಚಿವ ಸಂಪುಟ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅಸಮಾಧಾನ ಹೊರಹಾಕಿದ್ದಾರೆ. ಜಾತಿ ಗಣತಿಯ ಹೆಸರಲ್ಲಿ ಸಿಎಂ ಸಿದ್ದರಾಮಯ್ಯ ಡಿಕೆಶಿ ನಡುವೆ ಫೈಟ್ ನಡೆದಿದೆ. ಜಾತಿ ಗಣತಿಗೆ ಸಿಎಂ ಸಿದ್ದರಾಮಯ್ಯ ಪಟ್ಟು ಹಿಡಿದಿದ್ರೆ ಡಿಸಿಎಂ ಡಿಕೆಶಿ ಮಾತ್ರ ವಿರೋಧ ಮಾಡುತ್ತಿದ್ರು. ಈ ಗೊಂದಲ ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಒಟ್ನಲ್ಲಿ ಇವತ್ತು ನಿರ್ಧಾರವಾಗಲಿದೆ ಈ ಜಾತಿ ಗಣತಿ ಸಮೀಕ್ಷೆಯ ಭವಿಷ್ಯ ಅಂತ ಹೇಳಲಾಗ್ತಾ ಇದೆ. ಮರು ಸಮೀಕ್ಷೆ, ಮತ್ತಿನ್ನೊಂದು ಮರು ಸಮೀಕ್ಷೆ ನಡೆಸಬೇಕಾ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಒಟ್ಟಿನಲ್ಲಿ ಇದನ್ನ ಈಗ ಕಂಟಿನ್ಯೂ ಮಾಡಬೇಕಾ ಬೇಡವಾ ಜಾತಿ ಜನಗಣತಿಯನ್ನ ಅನ್ನುವಂಥ ವಿಚಾರ ನಿನ್ನೆ ಏನು ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಗಂಭೀರ ಚರ್ಚೆ ನಡೀತು. ಇವತ್ತು ಮತ್ತೆ ಸಚಿವರುಗಳ ಸಭೆಯನ್ನ ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಹಠಕ್ಕೆ ನಿಂತಿದ್ದಾರೆ ಅಂತ ಅನ್ಸುತ್ತೆ ಸಿಎಂ ಸಿದ್ದರಾಮಯ್ಯ. ಇದನ್ನ ಮಾಡಲೇಬೇಕು, ಹೇಗಾದ್ರೂ ಸರಿ ಅಂತ. ಒಟ್ಟಿನಲ್ಲಿ ಇವತ್ತು ಹೈ ವೋಲ್ಟೇಜ್ ಮೀಟಿಂಗ್ ನಡೆಯಲಿದೆ. ಸಿದ್ದರಾಮಯ್ಯ ಸಭೆ ಬಳಿಕ ಈ ಮರು ಸಮೀಕ್ಷೆ ಭವಿಷ್ಯ ನಿರ್ಧಾರ ಆಗುತ್ತೆ. ಕೆಲವು ಸಚಿವರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿರೋ ಕಾರಣ ಈಗ ಸಮೀಕ್ಷೆಯನ್ನ ಸದ್ಯಕ್ಕೆ ಕೈ ಬಿಡಬಹುದು ಅಂತ ಹೇಳಲಾಗ್ತಾ ಇದೆ. ಆದರೆ ಕನ್ಫರ್ಮ್ ಇಲ್ಲ. ಸೆಪ್ಟೆಂಬರ್ 22ನೇ ತಾರೀಕಿಂದ ಅಕ್ಟೋಬರ್ 7ರವರೆಗೆ ಸಮೀಕ್ಷೆಯನ್ನ ನಡೆಸೋದಾಗಿ ಸರ್ಕಾರ ಘೋಷಿಸಿತ್ತು. ಸರ್ಕಾರ ಇದೀಗ ಏನ್ ಮಾಡುತ್ತೆ, ಮುಂದಿನ ನಡೆ ಏನು ಅನ್ನೋದು ತೀವ್ರ ಕುತೂಹಲ ಕೆರಳಿಸಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಹನುಮಂತ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಹನುಮಂತು, ಇವತ್ತು ಏನಾಗಬಹುದು? ಇವತ್ತಿನ ಸಭೆಯಲ್ಲಿ ಯಾವ ರೀತಿಯಲ್ಲಿ ಜಟಾಪಟಿ ನಡೀಬಹುದು? ಹೈ ವೋಲ್ಟೇಜ್ ಮೀಟಿಂಗ್, ಸಿಕ್ಕಾಪಟ್ಟೆ ನಿರೀಕ್ಷೆಗಳಿದೆ, ಏನಾಗಬಹುದು ಅನ್ನೋದ್ರ ಬಗ್ಗೆ. ಒಟ್ಟಿನಲ್ಲಿ ಎಲ್ಲೋ ಒಂದ್ ಕಡೆ ಇದು ಸರ್ಕಾರಕ್ಕೆ, ಕಾಂಗ್ರೆಸ್ಗೆ ಮುಳುವಾಗ್ತಾ ಇದೆ ಅನ್ನೋದನ್ನ ಈ ಉಳಿದ ಸಚಿವರುಗಳು ಅರ್ಥ ಮಾಡ್ಕೊಳ್ತಾ ಇದ್ದಾರಾ? ಆದ್ರೆ ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರು ಅದ್ಯಾಕೆ ಅಷ್ಟು ಬಿಗಿಯಾಗಿ ಹಠ ತೊಟ್ಟು ನಿಂತಿದ್ದಾರೆ, ಇದನ್ನ ಮಾಡಲೇಬೇಕು ಅಂತ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಹನುಮಂತ್, ಶ್ರೀಲಕ್ಷ್ಮಿ, ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕ ಸಮೀಕ್ಷೆ ವಿಚಾರಕ್ಕೆ ಕಳೆದ 10-12 ವರ್ಷಗಳಿಂದನೂ ಕೂಡ ಪರ ವಿರೋಧದ ಚರ್ಚೆಗಳು ಜೋರಾಗಿ ನಡೆಯುವಂತಹ ಹೊತ್ತಿನಲ್ಲಿ ಇದು ಆಗಲೇಬೇಕು ಅನ್ನುವಂತಹ ಪಟ್ಟನ್ನ ಸಿಎಂ ಸಿದ್ದರಾಮಯ್ಯ ಅವರು ಇಟ್ಟಿರುವಂತದ್ದು. ಸಿಎಂ ಸಿದ್ದರಾಮಯ್ಯ ಅವರ ವಾದ ಏನಂತಂದು ಹೇಳಿದ್ರೆ, ರಾಜ್ಯದ ಜನರ ಆರ್ಥಿಕ, ಶೈಕ್ಷಣಿಕ ಪರಿಸ್ಥಿತಿ ತಿಳಿದುಕೊಳ್ಬೇಕು. ಆ ಕಾರಣಕ್ಕಾಗಿ ಅದರ ಒಂದು ದತ್ತಾಂಶಗಳು, ಅವರ ಪರಿಸ್ಥಿತಿಗಳು ನಮಗೆ ಗೊತ್ತಾದ್ರೆ ಅದರ ಸರ್ಕಾರಿ ಕಾರ್ಯಕ್ರಮ ಯೋಜನೆಗಳನ್ನ ರೂಪಿಸಲಿಕ್ಕೆ ಅನುಕೂಲ ಆಗುತ್ತೆ. ಆ ಕಾರಣಕ್ಕಾಗಿ ಇದನ್ನ ಮಾಡಬೇಕು ಅನ್ನೋ ವಾದವನ್ನ ಮುಂದಿಡ್ತಾ ಇದ್ದಾರೆ. ಆದ್ರೆ ಇದು ಹೆಚ್ಚು ಜಾತಿಯ ಜನಗಣತಿ ಅನ್ನೋ ರೀತಿಯಲ್ಲಿ ಫೋಕಸ್ ಆಗ್ತಾ ಇದೆ ಅನ್ನುವಂತ ಮಾತುಗಳನ್ನ, ಬೇಸರದ ನುಡಿಗಳನ್ನ ಸಿಎಂ ಸಿದ್ದರಾಮಯ್ಯ ಅವರು ಕ್ಯಾಬಿನೆಟ್ ನಲ್ಲಿ ಇಟ್ಟಿರುವಂತದ್ದು. ಮತ್ತೊಂದು ಕಡೆಗೆ ಇದಕ್ಕೆ ಪ್ರಬಲವಾದಂತಹ ವಿರೋಧ ಯಾಕೆ ವ್ಯಕ್ತ ಆಗ್ತಾ ಇದೆ ಅಂತಂದು ಹೇಳಿದ್ರೆ, 2015ರಲ್ಲಿ ಕಾಂತರಾಜ್ ಅವರು ಮಾಡಿದಂತಹ ವರದಿ ಕೊಟ್ಟಂತಹ ಸಂಗ್ರಹ ಮಾಡಿದಂತಹ ಒಂದಷ್ಟು ಜಾತಿಗಳ ದತ್ತಾಂಶಗಳೇನಿದೆ
ಆ ಒಂದು ದತ್ತಾಂಶಗಳ ಪಟ್ಟಿಯನ್ನ ಜಯಪ್ರಕಾಶ್ ಹೆಗಡೆ ಅವರು ಕೂಡ ಸರ್ಕಾರಕ್ಕೆ ವರದಿ ಕೊಡುವಂತಹ ಸಂದರ್ಭದಲ್ಲಿ ಅದನ್ನ ಕ್ರೋಢೀಕರಿಸಿಕೊಂಡು ಅವರ ದತ್ತಾಂಶಗಳನ್ನ ಕೊಟ್ಟಿದ್ರು. ಇದೀಗ ಆ ಒಂದು ದತ್ತಾಂಶಗಳನ್ನ ಮತ್ತೆ ಅಲ್ಲಿ ಉಲ್ಲೇಖ ಆದಂತಹ ಉಪಜಾತಿಗಳು ಜಾತಿಗಳ ಪಟ್ಟಿ ಏನಿದೆ ಅದನ್ನ ಹಿಂದುಳಿದ ವರ್ಗಗಳ ಆಯೋಗ ಬಿಡುಗಡೆ ಮಾಡಿತ್ತು. ಇದೀಗ ಕ್ರೈಸ್ತ ಕುರುಬ, ಕ್ರೈಸ್ತ ಲಿಂಗಾಯತ, ಕ್ರೈಸ್ತ ಒಕ್ಕಲಿಗ ಅನ್ನುವಂತ ಈ ಜಾತಿಗಳೇನಿದಾವೆ, ಹೆಚ್ಚುವರಿ ಜಾತಿಗಳು ಯಾಕೆ ಇದನ್ನ ವರದಿಯಲ್ಲಿ ಉಲ್ಲೇಖ ಮಾಡಲಾಯಿತು ಅನ್ನುವಂಥದ್ದು ಪ್ರಶ್ನೆ. ಮತ್ತೆ ಯಾವ ಮಾನದಂಡಗಳ ಆಧಾರಿತವಾಗಿ ಇದನ್ನ ವರದಿಯಲ್ಲಿ ಮತ್ತೆ ಬಿಡುಗಡೆಯನ್ನ ಮಾಡಲಾಗಿತ್ತು ಅನ್ನುವಂತ ಆಕ್ಷೇಪಗಳಿಗೆ ವ್ಯಕ್ತಪಡಿಸ್ತಾ ಇರುವಂತದ್ದು. ಮತ್ತೆ ಪ್ರಮುಖವಾಗಿ ಇದರಿಂದ ಸರ್ಕಾರಕ್ಕೆ ಯಾವುದೇ ರೀತಿಯ ಪ್ರಯೋಜನವಿಲ್ಲ. ಈಗಾಗಲೇ ವಿಪಕ್ಷಗಳು ಧರ್ಮ ಒಡೆಯುವಂತ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ ಅಂತ ಪ್ರಬಲವಾಗಿ ಆಕ್ಷೇಪಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಈ ಕಾರಣಕ್ಕಾಗಿ ಇದರಿಂದ ಅನುಕೂಲಕ್ಕೂ ಇಲ್ಲ, ಅನುಕೂಲವೇ ಹೆಚ್ಚಾಗಿದೆ. ಹಾಗಾಗಿ ಇದನ್ನು ಮಾಡುವಂತ ಅಗತ್ಯ ಇರಲಿಲ್ಲ ಅನ್ನುವಂತ ಅಭಿಪ್ರಾಯಗಳು ಈಗ ಶುರುವಾಗಿರುವಂತದ್ದು. ಪ್ರಮುಖವಾಗಿ ಸೆಪ್ಟೆಂಬರ್ 22ರಿಂದ ಶುರುವಾಗುವಂತಹ ಸಮೀಕ್ಷೆ ಈಗ ಶುರುವಾಗುವುದಂತದ್ದು ಬಹುತೇಕ ಅನುಮಾನ ಅನ್ನುವಂಥದ್ದು ಹೇಳಲಾಗ್ತಾ ಇರುವಂತದ್ದು. ಯಾಕೆಂತಂದು ಹೇಳಿದ್ರೆ, ಒಂದು ಸಚಿವ ಸಂಪುಟದಲ್ಲೇ ಭಿನ್ನ ನಿಲುವು, ಮತ್ತೊಂದು ಕಡೆಗೆ ಆಯೋಗದಲ್ಲೂ ಕೂಡ ಒಂದಷ್ಟು ಪ್ರಶ್ನಾವಳಿಗಳಲ್ಲಾಗಿರಬಹುದು, ಮತ್ತೆ ಅದಕ್ಕೆ ಕೈಪಿಡಿ ಏನಿದೆ, ಕೈಪಿಡಿಯಲ್ಲಿ ಕೂಡ ಒಂದಷ್ಟು ಲೋಪದೋಷಗಳಿದಾವೆ. ಸಾಕಷ್ಟು ಲೋಪದೋಷಗಳಿರುವಂತಹ ಹಿನ್ನೆಲೆಯಲ್ಲೂ ಕೂಡ ಇದನ್ನ ಸರಿಪಡಿಸಿಕೊಳ್ಳಕ್ಕೂ ಕೂಡ ಸಮಯಾವಕಾಶ ಬೇಕು. ಶಿಕ್ಷಕರಿಗೆ ಇನ್ನೂ ಕೂಡ ಸಂಪೂರ್ಣವಾದಂತಹ ತರಬೇತಿಯನ್ನ ಕೊಟ್ಟಿಲ್ಲ. ತಾಂತ್ರಿಕವಾಗಿ ಒಂದಷ್ಟು ಸಮಸ್ಯೆಗಳಿದಾವೆ. ಇಷ್ಟೆಲ್ಲಾ ಸಮಸ್ಯೆಗಳಿಟ್ಕೊಂಡು ಆತುರವಾಗಿ ಸಮೀಕ್ಷೆ ಮಾಡುವಂತ ಅಗತ್ಯ ಏನಿದೆ? ಇದನ್ನ ಸಮೀಕ್ಷೆ ಮಾಡೋಣ, ಒಂದಷ್ಟು ನಿಧಾನಗತಿಯಾಗಿ ಎಲ್ಲವೂ ಕೂಡ ಸರಿಪಡಿಸಿಕೊಂಡು ಮಾಡುವಂತ ನಿಟ್ಟಿನಲ್ಲಿ ಆಗಬೇಕು ಅನ್ನೋ ಒತ್ತಾಯವನ್ನ ಇಟ್ಟಿರುವಂತದ್ದು. ಅಂತಿಮವಾಗಿ ಈಗ ಸಿಎಂ ಸಿದ್ದರಾಮಯ್ಯ ಅವರ ಅಂಗಳದಲ್ಲಿ ಈ ಚೆಂಡಿದೆ. ಸಮೀಕ್ಷೆಯನ್ನ ಮಾಡಬೇಕಾ ಬೇಡವಾ ಅನ್ನುವಂಥದ್ದು. ಸಿಎಂ ಸಿದ್ದರಾಮಯ್ಯ ಅವರು ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋಂತ ಸ್ಪಷ್ಟವಾದಂತಹ ಒಂದಷ್ಟು ನಿರೀಕ್ಷೆಗಳು ಮತ್ತೆ ಕುತೂಹಲಗಳೀಗ ಕೇಳಿಸ್ತಾ ಇರುವಂತದ್ದು. ರೈಟ್, ಥ್ಯಾಂಕ್ ಯು ಹನುಮಂತು ಡೀಟೇಲ್ಸ್ಗಾಗಿ. ವೆಲ್ಕಮ್ ಬ್ಯಾಕ್. ಒಟ್ಟಿನಲ್ಲಿ ರಾಜ್ಯದಲ್ಲಿ ಜಾತಿ ಜನಗಣತಿ ಸಂಘರ್ಷ ತಾರಕಕ್ಕೇರಿದೆ. ಜಾತಿ ಗಣತಿ ಬೇಡವೇ ಬೇಡ ಅಂತ ಒಂದು ಬಣ ಪಟ್ಟು ಹಿಡಿದಿದ್ರೆ ಆಗ್ಲೇಬೇಕು ಅಂತ ಸಿದ್ದರಾಮಯ್ಯ ಹಠ ತೊಟ್ಟು ನಿಂತಿದ್ದಾರೆ. ಇದರ ಮಧ್ಯೆ ನಿನ್ನೆ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಭಾರೀ ಜಟಾಪಟಿಯೇ ನಡೆದು ಹೋಗಿದೆ. ಕ್ಯಾಬಿನೆಟ್ನಲ್ಲಿ ಜಗಳ ತಂದಿಟ್ಟ ಜಾತಿ ಗಣತಿ. ಸಚಿವ ಸಂಪುಟ ಸಭೆಯಲ್ಲಿ ಜಾತಿ ಜಟಾಪಟಿ. ಸಿಎಂ ಸಿದ್ದರಾಮಯ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಜಾತಿ ಗಣತಿ ಬಗ್ಗೆ ಸಚಿವ ಸಂಪುಟ ಸಭೆಯಲ್ಲೇ ಜಟಾಪಟಿ ನಡೆದಿದೆ. ಸಿಎಂ ಮುಂದೆಯೇ ಏರು ಧ್ವನಿಯಲ್ಲಿ ಕೆಲ ಸಚಿವರಿಂದ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. 331 ಹೊಸದಾಗಿ ಜಾತಿಗಳ ಸೇರ್ಪಡೆಗೆ ಆಕ್ಷೇಪ ವ್ಯಕ್ತ ಕೆಲ ಸಚಿವರು ಜಾತಿ ಗಣತಿಯಿಂದ ಸರ್ಕಾರಕ್ಕೆ ಯಾವುದೇ ಹಾನಿಯಾಗಬಾರದು, ಹೊಸ ಜಾತಿಗಳ ಸೇರ್ಪಡೆಯಿಂದ ಗೊಂದಲ ಸೃಷ್ಟಿಯಾಗಿದೆ ಎಂದಿದ್ದಾರೆ. ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಅಂತ ಜನರಿಗೆ ಮನವರಿಕೆ ಮಾಡಿಕೊಡಲು ಸಾಧ್ಯವಿದೆಯಾ ಎಂದು ಪ್ರಶ್ನಿಸಿದ್ದಾರೆ. ಜಾತಿ ಗಣತಿ ಮುಂದೂಡುವಂತೆ ಡಿಕೆಶಿ ಸೇರಿದಂತೆ 20ಕ್ಕೂ ಹೆಚ್ಚು ಸಚಿವರು ಹೇಳಿದ್ದಾರೆ. ಜಾತಿ ಗಣತಿ ನಡೆಯಬೇಕು ಎಂಬ ಸಿಎಂ ಮಾತಿಗೆ ಸಂತೋಷ್ ಲಾಡ್, ಮುನಿಯಪ್ಪ ಸೇರಿದಂತೆ 5ಕ್ಕೂ ಹೆಚ್ಚು ಸಚಿವರು ಧ್ವನಿಗೂಡಿಸಿದ್ದಾರೆ. ಮೇಲ್ವರ್ಗದ ವಿರೋಧಿ ನಾನಲ್ಲ. ಸಚಿವ ಸಂಪುಟ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಬೇಸರ ವ್ಯಕ್ತಪಡಿಸಿದ್ದಾರೆ. ನನ್ನನ್ನ ಹಿಂದುಳಿದ ದಲಿತ ಅಲ್ಪಸಂಖ್ಯಾತರ ಪರ ಎನ್ನುತ್ತಾರೆ. ಮೇಲ್ವರ್ಗದ ವಿರೋಧಿ ಎಂಬಂತೆ ಬಿಂಬಿಸಲಾಗುತ್ತಿದೆ. ನನ್ನ ವಿರುದ್ಧ ಅನಗತ್ಯವಾಗಿ ಆರೋಪ ಮಾಡಲಾಗುತ್ತಿದೆ. ಹೀಗಿರುವಾಗ ಹೇಗೆ ಜನರಿಗೆ ಮನವರಿಕೆ ಮಾಡುತ್ತೀರಿ? ಸಮೀಕ್ಷೆ ಬಗ್ಗೆ ಹೇಗೆ ಮನವರಿಕೆ ಮಾಡುತ್ತೀರಿ ಎಂದು ಸಚಿವ ಸಂಪುಟ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅಸಮಾಧಾನ ಹೊರಹಾಕಿದ್ದಾರೆ. ಜಾತಿ ಗಣತಿಯ ಹೆಸರಲ್ಲಿ ಸಿಎಂ ಸಿದ್ದರಾಮಯ್ಯ ಡಿಕೆಶಿ ನಡುವೆ ಫೈಟ್ ನಡೆದಿದೆ. ಜಾತಿ ಗಣತಿಗೆ ಸಿಎಂ ಸಿದ್ದರಾಮಯ್ಯ ಪಟ್ಟು ಹಿಡಿದಿದ್ರೆ ಡಿಸಿಎಂ ಡಿಕೆಶಿ ಮಾತ್ರ ವಿರೋಧ ಮಾಡುತ್ತಿದ್ರು. ಈ ಗೊಂದಲ ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಒಟ್ನಲ್ಲಿ ಇವತ್ತು ನಿರ್ಧಾರವಾಗಲಿದೆ ಈ ಜಾತಿ ಗಣತಿ ಸಮೀಕ್ಷೆಯ ಭವಿಷ್ಯ ಅಂತ ಹೇಳಲಾಗ್ತಾ ಇದೆ. ಮರು ಸಮೀಕ್ಷೆ, ಮತ್ತಿನ್ನೊಂದು ಮರು ಸಮೀಕ್ಷೆ ನಡೆಸಬೇಕಾ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಒಟ್ಟಿನಲ್ಲಿ ಇದನ್ನ ಈಗ ಕಂಟಿನ್ಯೂ ಮಾಡಬೇಕಾ ಬೇಡವಾ ಜಾತಿ ಜನಗಣತಿಯನ್ನ ಅನ್ನುವಂಥ ವಿಚಾರ ನಿನ್ನೆ ಏನು ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಗಂಭೀರ ಚರ್ಚೆ ನಡೀತು. ಇವತ್ತು ಮತ್ತೆ ಸಚಿವರುಗಳ ಸಭೆಯನ್ನ ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಹಠಕ್ಕೆ ನಿಂತಿದ್ದಾರೆ ಅಂತ ಅನ್ಸುತ್ತೆ ಸಿಎಂ ಸಿದ್ದರಾಮಯ್ಯ. ಇದನ್ನ ಮಾಡಲೇಬೇಕು, ಹೇಗಾದ್ರೂ ಸರಿ ಅಂತ. ಒಟ್ಟಿನಲ್ಲಿ ಇವತ್ತು ಹೈ ವೋಲ್ಟೇಜ್ ಮೀಟಿಂಗ್ ನಡೆಯಲಿದೆ. ಸಿದ್ದರಾಮಯ್ಯ ಸಭೆ ಬಳಿಕ ಈ ಮರು ಸಮೀಕ್ಷೆ ಭವಿಷ್ಯ ನಿರ್ಧಾರ ಆಗುತ್ತೆ. ಕೆಲವು ಸಚಿವರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿರೋ ಕಾರಣ ಈಗ ಸಮೀಕ್ಷೆಯನ್ನ ಸದ್ಯಕ್ಕೆ ಕೈ ಬಿಡಬಹುದು ಅಂತ ಹೇಳಲಾಗ್ತಾ ಇದೆ. ಆದ್ರೆ ಕನ್ಫರ್ಮ್ ಇಲ್ಲ. ಸೆಪ್ಟೆಂಬರ್ 22ನೇ ತಾರೀಕಿಂದ
ಆಗಸ್ಟ್ 7ರವರೆಗೆ ಅಕ್ಟೋಬರ್ 7ರವರೆಗೆ ಸಮೀಕ್ಷೆಯನ್ನ ನಡೆಸೋದಾಗಿ ಸರ್ಕಾರ ಘೋಷಿಸಿತ್ತು. ಸರ್ಕಾರ ಇದೀಗ ಏನ್ ಮಾಡುತ್ತೆ, ಮುಂದಿನ ನಡೆ ಏನು ಅನ್ನೋದು ತೀವ್ರ ಕುತೂಹಲ ಕೆರಳಿಸಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಹನುಮಂತ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಹನುಮಂತು, ಇವತ್ತು ಏನಾಗಬಹುದು? ಇವತ್ತಿನ ಸಭೆಯಲ್ಲಿ ಯಾವ ರೀತಿಯಲ್ಲಿ ಜಟಾಪಟಿ ನಡೀಬಹುದು? ಹೈ ವೋಲ್ಟೇಜ್ ಮೀಟಿಂಗ್, ಸಿಕ್ಕಾಪಟ್ಟೆ ನಿರೀಕ್ಷೆಗಳಿದೆ, ಏನಾಗಬಹುದು ಅನ್ನೋದ್ರ ಬಗ್ಗೆ. ಒಟ್ಟಿನಲ್ಲಿ ಎಲ್ಲೋ ಒಂದ್ ಕಡೆ ಇದು ಸರ್ಕಾರಕ್ಕೆ, ಕಾಂಗ್ರೆಸ್ಗೆ ಮುಳುವಾಗ್ತಾ ಇದೆ ಅನ್ನೋದನ್ನ ಈ ಉಳಿದ ಸಚಿವರುಗಳು ಅರ್ಥ ಮಾಡ್ಕೊಳ್ತಾ ಇದ್ದಾರಾ? ಆದ್ರೆ ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರು ಅದ್ಯಾಕೆ ಅಷ್ಟು ಬಿಗಿಯಾಗಿ ಹಠ ತೊಟ್ಟು ನಿಂತಿದ್ದಾರೆ, ಇದನ್ನ ಮಾಡಲೇಬೇಕು ಅಂತ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಹನುಮಂತ್, ಶ್ರೀಲಕ್ಷ್ಮಿ, ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕ ಸಮೀಕ್ಷೆ ವಿಚಾರಕ್ಕೆ ಕಳೆದ 10-12 ವರ್ಷಗಳಿಂದನೂ ಕೂಡ ಪರ ವಿರೋಧದ ಚರ್ಚೆಗಳು ಜೋರಾಗಿ ನಡೆಯುವಂತಹ ಹೊತ್ತಿನಲ್ಲಿ ಇದು ಆಗಲೇಬೇಕು ಅನ್ನುವಂತಹ ಪಟ್ಟನ್ನ ಸಿಎಂ ಸಿದ್ದರಾಮಯ್ಯ ಅವರು ಇಟ್ಟಿರುವಂತದ್ದು. ಸಿಎಂ ಸಿದ್ದರಾಮಯ್ಯವರ ವಾದ ಏನಂತಂದು ಹೇಳಿದ್ರೆ, ರಾಜ್ಯದ ಜನರ ಆರ್ಥಿಕ, ಶೈಕ್ಷಣಿಕ ಪರಿಸ್ಥಿತಿ ತಿಳಿದುಕೊಳ್ಬೇಕು. ಆ ಕಾರಣಕ್ಕಾಗಿ ಅದರ ಒಂದು ದತ್ತಾಂಶಗಳು, ಅವರ ಪರಿಸ್ಥಿತಿಗಳು ನಮಗೆ ಗೊತ್ತಾದ್ರೆ ಅದರ ಸರ್ಕಾರಿ ಕಾರ್ಯಕ್ರಮ ಯೋಜನೆಗಳನ್ನ ರೂಪಿಸಲಿಕ್ಕೆ ಅನುಕೂಲ ಆಗುತ್ತೆ. ಆ ಕಾರಣಕ್ಕಾಗಿ ಇದನ್ನ ಮಾಡಬೇಕು ಅನ್ನೋ ವಾದವನ್ನ ಮುಂದಿಡ್ತಾ ಇದ್ದಾರೆ. ಆದ್ರೆ ಇದು ಹೆಚ್ಚು ಜಾತಿಯ ಜನಗಣತಿ ಅನ್ನೋ ರೀತಿಯಲ್ಲಿ ಫೋಕಸ್ ಆಗ್ತಾ ಇದೆ ಅನ್ನುವಂತ ಮಾತುಗಳನ್ನ, ಬೇಸರದ ನುಡಿಗಳನ್ನ ಸಿಎಂ ಸಿದ್ದರಾಮಯ್ಯ ಅವರು ಕ್ಯಾಬಿನೆಟ್ ನಲ್ಲಿ ಇಟ್ಟಿರುವಂತದ್ದು. ಮತ್ತೊಂದು ಕಡೆಗೆ ಇದಕ್ಕೆ ಪ್ರಬಲವಾದಂತಹ ವಿರೋಧ ಯಾಕೆ ವ್ಯಕ್ತ ಆಗ್ತಾ ಇದೆ ಅಂತಂದು ಹೇಳಿದ್ರೆ, 2015ರಲ್ಲಿ ಕಾಂತರಾಜ್ ಅವರು ಮಾಡಿದಂತಹ ವರದಿ ಕೊಟ್ಟಂತಹ ಸಂಗ್ರಹ ಮಾಡಿದಂತಹ ಒಂದಷ್ಟು ಜಾತಿಗಳ ದತ್ತಾಂಶಗಳೇನಿದೆ, ಆ ಒಂದು ದತ್ತಾಂಶಗಳ ಪಟ್ಟಿಯನ್ನ ಜಯಪ್ರಕಾಶ್ ಹೆಗಡೆ ಅವರು ಕೂಡ ಸರ್ಕಾರಕ್ಕೆ ವರದಿ ಕೊಡುವಂತಹ ಸಂದರ್ಭದಲ್ಲಿ ಅದನ್ನ ಕ್ರೋಢೀಕರಿಸಿಕೊಂಡು ಅವರ ದತ್ತಾಂಶಗಳನ್ನ ಕೊಟ್ಟಿದ್ರು. ಇದೀಗ ಆ ಒಂದು ದತ್ತಾಂಶಗಳನ್ನ ಮತ್ತೆ ಅಲ್ಲಿ ಉಲ್ಲೇಖ ಆದಂತಹ ಉಪಜಾತಿಗಳು, ಜಾತಿಗಳ ಪಟ್ಟಿ ಏನಿದೆ ಅದನ್ನ ಹಿಂದುಳಿದ ವರ್ಗಗಳ ಆಯೋಗ ಬಿಡುಗಡೆ ಮಾಡಿತ್ತು. ಇದೀಗ ಕ್ರೈಸ್ತ ಕುರುಬ, ಕ್ರೈಸ್ತ ಲಿಂಗಾಯತ, ಕ್ರೈಸ್ತ ಒಕ್ಕಲಿಗ ಅನ್ನುವಂತ ಈ ಜಾತಿಗಳೇನಿದಾವೆ, ಹೆಚ್ಚುವರಿ ಜಾತಿಗಳು ಯಾಕೆ ಇದನ್ನ ವರದಿಯಲ್ಲಿ ಉಲ್ಲೇಖ ಮಾಡಲಾಯಿತು ಅನ್ನುವಂಥದ್ದು ಪ್ರಶ್ನೆ. ಮತ್ತೆ ಯಾವ ಮಾನದಂಡಗಳ ಆಧಾರಿತವಾಗಿ ಇದನ್ನ ವರದಿಯಲ್ಲಿ ಮತ್ತೆ ಬಿಡುಗಡೆಯನ್ನ ಮಾಡಲಾಗಿತ್ತು ಅನ್ನುವಂತ ಆಕ್ಷೇಪಗಳಿಗೆ ವ್ಯಕ್ತಪಡಿಸ್ತಾ ಇರುವಂತದ್ದು. ಮತ್ತೆ ಪ್ರಮುಖವಾಗಿ ಇದರಿಂದ ಸರ್ಕಾರಕ್ಕೆ ಯಾವುದೇ ರೀತಿಯ ಪ್ರಯೋಜನವಿಲ್ಲ, ಈಗಾಗಲೇ ವಿಪಕ್ಷಗಳು ಧರ್ಮ ಒಡೆಯುವಂತ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ ಅಂತ ಪ್ರಬಲವಾಗಿ ಆಕ್ಷೇಪಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಈ ಕಾರಣಕ್ಕಾಗಿ ಇದರಿಂದ ಅನುಕೂಲಕ್ಕೂ ಇಲ್ಲ, ಅನುಕೂಲವೇ ಹೆಚ್ಚಾಗಿದೆ. ಹಾಗಾಗಿ ಇದನ್ನ ಮಾಡುವಂತ ಅಗತ್ಯ ಇರಲಿಲ್ಲ ಅನ್ನುವಂತ ಅಭಿಪ್ರಾಯಗಳು ಈಗ ಶುರುವಾಗಿರುವಂತದ್ದು. ಪ್ರಮುಖವಾಗಿ ಸೆಪ್ಟೆಂಬರ್ 22ರಿಂದ ಶುರುವಾಗುವಂತಹ ಸಮೀಕ್ಷೆ ಈಗ ಶುರುವಾಗುವುದಂತದ್ದು ಬಹುತೇಕ ಅನುಮಾನ ಅನ್ನುವಂಥದ್ದು ಹೇಳಲಾಗ್ತಾ ಇರುವಂತದ್ದು. ಯಾಕೆಂತಂದು ಹೇಳಿದ್ರೆ, ಒಂದು ಸಚಿವ ಸಂಪುಟದಲ್ಲೇ ಭಿನ್ನ ನಿಲುವು, ಮತ್ತೊಂದು ಕಡೆಗೆ ಆಯೋಗದಲ್ಲೂ ಕೂಡ ಒಂದಷ್ಟು ಪ್ರಶ್ನಾವಳಿಗಳಲ್ಲಾಗಿರಬಹುದು, ಮತ್ತೆ ಅದಕ್ಕೆ ಕೈಪಿಡಿ ಏನಿದೆ, ಕೈಪಿಡಿಯಲ್ಲಿ ಕೂಡ ಒಂದಷ್ಟು ಲೋಪದೋಷಗಳಿದಾವೆ. ಸಾಕಷ್ಟು ಲೋಪದೋಷಗಳು ಇರುವಂತಹ ಹಿನ್ನೆಲೆಯಲ್ಲೂ ಕೂಡ ಇದನ್ನ ಸರಿಪಡಿಸಿಕೊಳ್ಳಕ್ಕೂ ಕೂಡ ಸಮಯಾವಕಾಶ ಬೇಕು. ಶಿಕ್ಷಕರಿಗೆ ಇನ್ನೂ ಕೂಡ ಸಂಪೂರ್ಣವಾದಂತಹ ತರಬೇತಿಯನ್ನ ಕೊಟ್ಟಿಲ್ಲ, ತಾಂತ್ರಿಕವಾಗಿ ಒಂದಷ್ಟು ಸಮಸ್ಯೆಗಳಿದಾವೆ. ಇಷ್ಟೆಲ್ಲಾ ಸಮಸ್ಯೆಗಳಿಟ್ಕೊಂಡು ಆತುರವಾಗಿ ಸಮೀಕ್ಷೆ ಮಾಡುವಂತ ಅಗತ್ಯ ಏನಿದೆ? ಇದನ್ನ ಸಮೀಕ್ಷೆ ಮಾಡೋಣ, ಒಂದಷ್ಟು ನಿಧಾನಗತಿಯಾಗಿ ಎಲ್ಲವೂ ಕೂಡ ಸರಿಪಡಿಸಿಕೊಂಡು ಮಾಡುವಂತ ನಿಟ್ಟಿನಲ್ಲಿ ಆಗಬೇಕು ಅನ್ನೋ ಒತ್ತಾಯವನ್ನ ಇಟ್ಟಿರುವಂತದ್ದು. ಅಂತಿಮವಾಗಿ ಈಗ ಸಿಎಂ ಸಿದ್ದರಾಮಯ್ಯ ಅವರ ಅಂಗಳದಲ್ಲಿ ಈ ಚೆಂಡಿದೆ, ಸಮೀಕ್ಷೆಯನ್ನ ಮಾಡಬೇಕಾ ಬೇಡವಾ ಅನ್ನುವಂಥದ್ದು. ಸಿಎಂ ಸಿದ್ದರಾಮಯ್ಯ ಅವರು ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋಂತ ಸ್ಪಷ್ಟವಾದಂತಹ ಒಂದಷ್ಟು ನಿರೀಕ್ಷೆಗಳು ಮತ್ತೆ ಕುತೂಹಲಗಳೀಗ ಕೇಳಿಸ್ತಾ ಇರುವಂತದ್ದು. ರೈಟ್, ಥ್ಯಾಂಕ್ ಯು ಹನುಮಂತು ಡೀಟೇಲ್ಸ್ಗಾಗಿ.